ಧನುರಾಶಿಯ ಸ್ನೇಹಿತರೆ, ಇಂದಿನ ಸಂದೇಶ ಸಾಮಾನ್ಯವಲ್ಲ. ಜ್ಯೋತಿಷ್ಯದ ಪ್ರಕಾರ ಗುರು, ಶುಕ್ರ ಮತ್ತು ಶನಿ ಒಟ್ಟಾಗಿ ಒಬ್ಬ ವ್ಯಕ್ತಿಯ ಕರ್ಮ ಭಾವದ ಮೇಲೆ ಶುಭ ಪರಿಣಾಮಗಳನ್ನು ಬೀರಲು ಪ್ರಾರಂಭಿಸಿದಾಗ ವರ್ಷಗಳಿಂದ ಸಿಲುಕಿಕೊಂಡಿದ್ದ ಅದೃಷ್ಟವು ಹರಿಯಲು ಪ್ರಾರಂಭಿಸುತ್ತದೆ. ಹಠಾತ್ ಜಾಗೃತಿ ಸಾಧ್ಯ. ನಿಮ್ಮ ಜೀವನವು ಸ್ವಲ್ಪ ಸಮಯದಿಂದ ಹೋರಾಟಗಳಿಂದ ತುಂಬಿದ್ದರೆ ಈಗ ಬದಲಾವಣೆಯ ಸಮಯ. ನಿಮ್ಮ ಪ್ರಗತಿಯನ್ನು ನೋಡಿ ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದ್ದ ಜನರು ಈಗ ಆಶ್ಚರ್ಯಚಕಿತರಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲು ಮರೆಯದಿರಿ, ಏಕೆಂದರೆ ಇಂದು ನಾನು ನಿಮಗೆ ಸಂಪತ್ತು, ಗೌರವ, ಯಶಸ್ಸಿನ ಸೂಚನೆಗಳು. ಸ್ನೇಹಿತರೆ, ಇಂದು ತುಂಬಾ ಜಾಗರೂಕರಾಗಿರಿ, ಏಕೆಂದರೆ ಇಂದು ಮಧ್ಯಾಹ್ನ 3:55ರಿಂದ ನಿಮ್ಮ ಜೀವನದಲ್ಲಿ ಒಂದು ವಿಶಿಷ್ಟ ಘಟನೆ ನಡೆಯಲಿದೆ. ಆದರೆ ನೆನಪಿಡಿ ಸ್ನೇಹಿತರೆ, ತಂದೆಯು ತಂದೆಯೇ, ಮಗನು ಮಗನೇ. ಈಗ ನಿಮ್ಮ ಶತ್ರುಗಳು ನಿಮ್ಮ ಪ್ರಗತಿಯನ್ನು ನೋಡಿ ಕೋಪಗೊಳ್ಳುತ್ತಾರೆ. ನಿಮ್ಮ ಭವಿಷ್ಯ 10 ನಿಮಿಷಗಳಲ್ಲಿ ಬದಲಾಗುತ್ತದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಗ್ರಹಗಳ ಸಂಚಾರವು ಒಂದು ಪ್ರಬಲ ಚಿಹ್ನೆ. ನೀವು ಇಂದಿನ ದಿನಗಳಲ್ಲಿ ಆಸಕ್ತಿ ಹೊಂದಿದ್ದರೆ ಈ ವಿಡಿಯೋವನ್ನು ಮಿಸ್ ಮಾಡಿಕೊಂಡಿದ್ದಕ್ಕೆ ನೀವು ವಿಷಾದಿಸುತ್ತೀರಿ, ಏಕೆಂದರೆ ಈ ಒಳ್ಳೆಯ ಸುದ್ದಿ ನಿಮ್ಮ ಕಣ್ಣಲ್ಲಿ ನೀರು ತರಿಸುವುದು ಖಚಿತ. ಈಗ ನೀವು ರಾಜನಾಗಲು ಸಿದ್ಧರಾಗಿದ್ದೀರಿ, ಏಕೆಂದರೆ ನಿಮ್ಮ ಸಮಯ ಬಂದಿದೆ. ನಿಮಗೆ ಗಣನೀಯ ಪ್ರಮಾಣದ ಹಣ ಸಿಗುತ್ತದೆ ಮತ್ತು ಸಿಹಿ ತಿಂಡಿಗಳ ಪೆಟ್ಟಿಗೆಯನ್ನು ಆರ್ಡರ್ ಮಾಡಿ. ಎಲ್ಲರೂ ಸಂತೋಷವಾಗಿರಬೇಕು. ಸಮಯ ಕಡಿಮೆಯಾಗುತ್ತಿದೆ ಸ್ನೇಹಿತರೆ. ಈಗ ನೀವು ಸುಲಭವಾಗಿ ಐಷಾರಾಮಿ ಮನೆ ಮತ್ತು ಐಷಾರಾಮಿ ಕಾರನ್ನು ಖರೀದಿಸಬಹುದು. ನೀವು ಇಷ್ಟೊಂದು ಹಣವನ್ನು ಪಡೆಯುತ್ತೀರಿ ಮತ್ತು ಇಲ್ಲಿ ಕೆಲವು ನೆನಪುಗಳನ್ನು ಇಟ್ಟುಕೊಳ್ಳಬೇಕು. ನೀವು ಚಿನ್ನ ಮತ್ತು ಬೆಳ್ಳಿ ಸೇರಿದಂತೆ 4 ಮಹತ್ವದ ಉಡುಗೊರೆಯನ್ನು ಪಡೆಯುತ್ತೀರಿ. ಹೌದು ಸ್ನೇಹಿತರೆ, ಎಲ್ಲರ ಅದೃಷ್ಟ ಒಂದೇ ರೀತಿ ಇರುವುದಿಲ್ಲ. ಕೆಲವರು ವರ್ಷಗಳ ಕಾಲ ಹೆಣಗಾಡುತ್ತಾರೆ, ಆದರೆ ಸಮಯ ಕಳೆದಂತೆ ಅವರೇ ಜನರು ಇತಿಹಾಸ ಬರೆಯುತ್ತಾರೆ. ಮುಂಬರುವ ಸಮಯಗಳು ನಿಮಗೆ ಸಂತೋಷದಿಂದ ತುಂಬಿರುತ್ತವೆ ಮತ್ತು ನೀವು ಉತ್ತಮ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ಆದರೆ ನೀವು ಎಂದಿಗೂ ಇದರ ಬಗ್ಗೆ ಯೋಚಿಸುವುದಿಲ್ಲ. ನೀವು ಈ ಸಂದೇಶವನ್ನು ಕೇಳುತ್ತಿದ್ದರೆ ಬ್ರಹ್ಮಾಂಡವು ನಿಮಗೆ ಕಳುಹಿಸುತ್ತಿರಬಹುದು. ಅದು ಒಂದು ಸಂದೇಶವನ್ನು ನೀಡುತ್ತಿರಬಹುದು. ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ಗುರುವು ಶುಭ ದೃಷ್ಟಿಯನ್ನು ನೀಡಲು ಪ್ರಾರಂಭಿಸಿದಾಗ ಶನಿಯು ಕರ್ಮಗಳ ಫಲಿತಾಂಶವನ್ನು ನೀಡಲು ಪ್ರಾರಂಭಿಸುತ್ತಾನೆ. ರಾಹು ಹಿಂತಿರುಗಿ ಬ್ರಹ್ಮನಿಂದ ಹೊರಬಂದಾಗ ಆ ವ್ಯಕ್ತಿಯ ಸ್ಥಗಿತಗೊಂಡ ಪ್ರಗತಿಗೆ ಪರಿಹಾರ ಸಿಗುತ್ತದೆ. ಜೀವನದಲ್ಲಿ ಹಠಾತ್ ಶಕ್ತಿ ಮತ್ತು ಅಪಾರ ಸಂತೋಷದ ಉಲ್ಬಣವು ಸಂಭವಿಸಬಹುದು. ಈಗ ಕುದುರೆಯಿಂದ ನಿಮ್ಮ ಅದೃಷ್ಟ ಇನ್ನೂ ವೇಗವಾಗಿ ಓಡುತ್ತದೆ ಮತ್ತು ನಿಮ್ಮ ಶತ್ರುಗಳಿಗೆ ಶಾಂತ ಮತ್ತು ತಾಳ್ಮೆಯ ಜೀವನವನ್ನು ಹೇಗೆ ನಡೆಸಬೇಕೆಂದು ತೋರುತ್ತದೆ. ಸಂತೋಷವನ್ನು ಹೇಗೆ ಸಾಧಿಸುವುದು ನೋಡಿ ಸ್ನೇಹಿತರೆ, ಸಮಯ ತುಂಬಾ ಕಡಿಮೆ ಇದೆ. ನೀವು ತಿಳಿದುಕೊಳ್ಳಬೇಕಾದ ಎಲ್ಲವನ್ನು ನಾನು ನಿಮಗೆ ಹೇಳಲಿದ್ದೇನೆ. ನಾನು ನಿಮಗೆ 100% ಪರಿಣಾಮಕಾರಿತ್ವವನ್ನು ನೀಡಲು ಪ್ರಯತ್ನಿಸುತ್ತೇನೆ, ಆದರೆ ನೀವು ಯಾವುದೇ ವಿಶೇಷ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕಾಗಿಲ್ಲ, ಏಕೆಂದರೆ ಇಂದು ಈ ಸಂದೇಶವು ಯಾವುದೇ ಒಂದು ರಾಶಿಚಕ್ರಕ್ಕೆ ಸೀಮಿತವಾಗಿಲ್ಲ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ. ಆದರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮತ್ತು ದೇವರಲ್ಲಿ ನಂಬಿಕೆ ಇಡುವ, ಭವಿಷ್ಯವು ತನಗೂ ಒಳ್ಳೆಯದಾಗುತ್ತದೆ ಎಂಬ ಭರವಸೆಯಲ್ಲಿ ಬದುಕುವ ಪ್ರತಿಯೊಬ್ಬ ವ್ಯಕ್ತಿಗೂ ಅಂತಹ ಜನರಿಗೆ ತುಂಬಾ ಒಳ್ಳೆಯ ಸಮಯ ಬಂದಿದೆ. ನಿಮ್ಮ ಜೀವನವು ತೋರುವಷ್ಟು ಯಶಸ್ವಿಯಾಗಿದ್ದರೆ ದೀರ್ಘಾವಧಿಯು ಕಠಿಣ ಪರಿಶ್ರಮದ ನಂತರವೂ ನಿಮಗೆ ಇನ್ನೂ ಫಲಿತಾಂಶಗಳು ಸಿಗುತ್ತಿಲ್ಲ. ನೀವು ಪರಿಹಾರವನ್ನು ಕಂಡುಹಿಡಿಯಲು ಸಾಧ್ಯವಾಗಿದ್ದರೆ ಮುಂಬರುವ ಸಮಯ ಹೊಸ ಸಾಧ್ಯತೆಗಳನ್ನು ತರಬಹುದು. ಹೌದು ಸ್ನೇಹಿತರೆ, ಜ್ಯೋತಿಷ್ಯ ಭವಿಷ್ಯವಾಣಿಗಳ ಪ್ರಕಾರ ನಿಮ್ಮದು ಈಗ ನಿಮ್ಮ ನನಸಾಗದ ಕನಸುಗಳು ನನಸಾಗಲಿವೆ. ಈ ಗ್ರಹಣವು ಒಂದು ವಿಶೇಷ ಸಂಕೇತವಾಗಿದೆ. ಮಧ್ಯಾಹ್ನ 3:55 ಸ್ನೇಹಿತರೆ, ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಈ ಸಮಯದಲ್ಲಿ ಅನೇಕ ಜನರ ಜಾತಕದಲ್ಲಿ ಗುರು ಇದ್ದಾನೆ. ಪರಿಣಾಮವು ಜ್ಞಾನವನ್ನು ಹೆಚ್ಚಿಸುತ್ತದೆ ಮತ್ತು ಗೌರವ, ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. 9 ಮನೆಗಳಲ್ಲಿ ಗುರು, ಶುಕ್ರ ಮತ್ತು ಶನಿ ನಿಮಗೆ ದಯೆ ತೋರಿಸಿದ್ದಾರೆ ಮತ್ತು ನಿಮಗೆ ಶುಭ ದಿಕ್ಕುಗಳನ್ನು ನಿಗದಿಪಡಿಸುತ್ತಿದ್ದಾರೆ. ಶನಿ ಇದನ್ನು ಗಮನಿಸುತ್ತಿದ್ದಾನೆ. ಅದು ಕೃಷ್ಣನ ಕಾಲದಲ್ಲಿ ನಿಮಗೆ ತಾಳ್ಮೆ ಇದೆಯೋ ಇಲ್ಲವೋ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನೀವು ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದ್ದರೆ ಸಂದರ್ಭಗಳು ಕ್ರಮೇಣ ನಿಮ್ಮ ಪರವಾಗಿ ತಿರುಗಬಹುದು ಮತ್ತು ಅಂತಹ ಕನಸುಗಳು ನನಸಾಗಬಹುದು. ನೀವು ಅವುಗಳ ಬಗ್ಗೆ ಇದೀಗ ಕಲಿತಿದ್ದೀರಿ. ನಾನು ಅದನ್ನು ಊಹಿಸಿದ್ದೆ, ಆದರೆ ಅದು ಸಂಭವಿಸುತ್ತದೆ ಎಂದು ಯಾವುದೇ ಗ್ಯಾರಂಟಿ ಇರಲಿಲ್ಲ. ಆದರೆ ನಾನು ನಿಮಗೆ ಹೇಳುತ್ತಿದ್ದೇನೆ, ಹೌದು, ನಿಮ್ಮ ಕನಸು ನನಸಾಗುತ್ತದೆ. ರಾಹು ಅನಿರೀಕ್ಷಿತ ಅವಕಾಶಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ, ಆದರೆ ಶುಕ್ರವು ಅವಕಾಶಗಳು ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಈ ಗ್ರಹಗಳ ಅನುಕೂಲಕರ ಪ್ರಭಾವವು ಜೀವನದಲ್ಲಿ ನಿರ್ದೇಶನ ನೀಡಲು ಸಾಧ್ಯವಿಲ್ಲ ಮತ್ತು ಈ ಗ್ರಹಗಳಿಂದಾಗಿ ನಿಮ್ಮ ಜೀವನದಲ್ಲಿ ವೇಗವಾಗಿ ಚಲಿಸುತ್ತಿದ್ದೀರಿ. ನಿಮ್ಮ ಶತ್ರುಗಳನ್ನು
ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುತ್ತಾರೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ಸುಟ್ಟು ಬೂದಿಯಾಗುತ್ತಾರೆ. ಆದರೆ ನೀವು ಮುಂದುವರಿಯುತ್ತಲೇ ಇರಬೇಕು, ಏಕೆಂದರೆ ಹೌದು, ನಿಮಗೆ ದೈವಿಕ ದೇವರುಗಳ ಆಶೀರ್ವಾದವಿದೆ ಮತ್ತು ಈಗ ನೀವು ರಾಜನಾಗಲಿದ್ದೀರಿ. ಆದ್ದರಿಂದ ಎಲ್ಲರೂ ನಿಮಗೆ ತಿನ್ನಲು ಸಿಹಿ ಏನಾದರೂ ಇರುತ್ತದೆ. ಅನುಕೂಲಕರ ಗ್ರಹಗಳ ಪ್ರಭಾವವು ನಿಮ್ಮ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಕಂಡುಬರುತ್ತದೆ. ಇದು ಬ್ರಾಹ್ಮಣ ಶಕ್ತಿಯ ಸಂಪೂರ್ಣ ಪ್ರತಿಬಿಂಬವಾಗಿದೆ. ಮಾರ್ಗಗಳು ಬೆಂಬಲವು ನಿಮ್ಮ ಕಡೆಗೆ ಇದೆ. ಹೌದು ಸ್ನೇಹಿತರೆ, ಮತ್ತು ನಾವು ನಿಮಗೆ ಕೆಲವು ಚಿಹ್ನೆಗಳನ್ನು ಹೇಳುತ್ತೇವೆ. ನೀವು ಈ ಚಿಹ್ನೆಗಳನ್ನು ಅರ್ಥ ಮಾಡಿಕೊಂಡರೆ ಮುಂಬರುವ ಸಮಯವು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಯೋಜನಕಾರಿ ಸಮಯವಾಗಬಹುದು ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಹಣ, ಹೊಸ ಅವಕಾಶಗಳ ಮಾರ್ಗಗಳು ನಿಮಗೆ ಸ್ಪಷ್ಟವಾಗುತ್ತಿವೆ. ಶೀಘ್ರದಲ್ಲೇ ನೀವು ಹೊಸ ಆದಾಯದ ಮೂಲವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ನಿಮಗೆ ಅದು ಸಿಗುತ್ತದೆ. ಎಲ್ಲೋ ಸಿಲುಕಿಕೊಂಡಿರುವ ಯಾವುದೇ ಹಣವನ್ನು ಸಹ ನೀವು ಪಡೆಯಬಹುದು. ಹೌದು, ಹೊಸ ಉದ್ಯೋಗ ಮತ್ತು ವ್ಯವಹಾರದಿಂದ ಅಥವಾ ಹಳೆಯ ಉದ್ಯಮದಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ. ಸ್ನೇಹಿತರು ಅಥವಾ ನಿಮಗೆ ತಿಳಿದಿರುವ ಯಾರಾದರೂ ನೀವು ಕಾಯುತ್ತಿದ್ದ ಅವಕಾಶ ನಿಮಗೆ ಸಿಗುತ್ತದೆ. ನೆನಪಿಡಿ, ಹಣವು ಕೇವಲ ಅದೃಷ್ಟ, ಆದರೆ ಆರಂಭದಿಂದಲೇ ಅಲ್ಲ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಬರುತ್ತದೆ. ನೀವು ನಿಮ್ಮ ಆಲೋಚನೆಗಳನ್ನು ಬಲವಾಗಿ ಇಟ್ಟುಕೊಂಡರೆ, ಬಲವಾದ ಗುಣಗಳನ್ನು ಹೊಂದಿದ್ದರೆ, ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ ಇರಲಿ. ನಿಮ್ಮ ಹೆತ್ತವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಮತ್ತು ನೀವು ನಿಮ್ಮ ಜೀವನದಲ್ಲಿ 2 ಪಟ್ಟು ಪದವಿಗಳನ್ನು ಸಾಧಿಸುವಿರಿ, ಪ್ರಗತಿ ಸಾಧಿಸುತ್ತೀರಿ. ಸ್ನೇಹಿತರೆ, ನೀವು ಎದುರಿಸುತ್ತಿರುವ ತೊಂದರೆಗಳು ನನಗೂ ತಿಳಿದಿದೆ. ಒಬ್ಬರು ಸ್ವಲ್ಪ ತೊಂದರೆಯನ್ನು ಸಹಿಸಿಕೊಳ್ಳಬೇಕಾಗುತ್ತದೆ, ಆದರೆ ಅದನ್ನು ಚೆನ್ನಾಗಿ ಮಾಡಿದ ನಂತರ ಒಬ್ಬರು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಸಂತೋಷದ ಸಮಯವನ್ನು ಸೃಷ್ಟಿಸಿದ್ದೀರಿ. ಹಣವು ನಿಮ್ಮ ಬಳಿಗೆ ಬರಲಿದೆ. ನಿಮಗೆ ಹಣ ಸಿಗಲಿದೆ. ನಿಮಗೆ ಗಣನೀಯ ಪ್ರಮಾಣದ ಹಣ ಸಿಗುತ್ತದೆ. ನಿಮ್ಮ ಮನೆ ಹಣದಿಂದ ತುಂಬಿರುತ್ತದೆ. ಮಹಾಲಕ್ಷ್ಮಿ ಮತ್ತು ಮಹಾದೇವನ ಸಂಕೇತವಾಗಿದೆ. ಸ್ನೇಹಿತರೆ, ವಿಶ್ವಶಕ್ತಿಗಳು ಯಾವುದೇ ಕ್ಷಣದಲ್ಲಿ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತವೆ. ನೀವು ಸಿದ್ಧರಾಗಿರಬೇಕು ಅಷ್ಟೇ. ಸಿಹಿ ತಿಂಡಿಗಳನ್ನು ಹಂಚಲು ನೀವು ಸಿದ್ಧರಾಗಬೇಕು. ನಾವು ಇದನ್ನು ನಿಮಗೆ ಏಕೆ ಹೇಳುತ್ತಲೇ ಇರುತ್ತೇವೆ? ಇದರ ಹಿಂದೆ ಹಲವು ಪ್ರಮುಖ ಕಾರಣಗಳಿವೆ. ಅದನ್ನು ನಾನು ಈಗ ನಿಮಗೆ ವಿವರಿಸುತ್ತೇನೆ. ನಾನು ನಿಮಗೆ ಹೇಳುತ್ತಿದ್ದೇನೆ, ನೀವು ಸ್ವಲ್ಪ ಊಹಿಸಿಕೊಳ್ಳಬೇಕು. ಒಂದು ದಿನ ನಿಮಗೆ ಮನೆ, ಕಾರು, ಹಣ ಅಥವಾ ಏನಾದರೂ ಒಳ್ಳೆಯ ಸುದ್ದಿ ಸಿಗಬಹುದು. ನಿಮಗೆ ಅದು ಸಿಗಬಹುದು. ಅದು ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಮೊದಲು ನಗುವುದು ನಿಮ್ಮದೇ ಆದ ಬಗ್ಗೆ. ನೀವು ಕೂಡ ಸಂತೋಷದಿಂದ ತುಂಬಿರುತ್ತೀರಿ. ಒಳಗೆ ಆಳವಾಗಿ ನೀವು ಉಲ್ಲಾಸದಿಂದ ತುಂಬಿ ಹೋಗುತ್ತೀರಿ. ನಾನು ನಿಮಗೆ ಸಿಹಿ ತಿಂಡಿಗಳನ್ನು ತಿನ್ನಿಸಬೇಕು ಎಂದು ಹೇಳುತ್ತೀರಿ. ಖಂಡಿತ ಈ ಸಂತೋಷವು ಪರೀಕ್ಷೆಯಲ್ಲಿನ ಯಶಸ್ಸಿನಿಂದ ಅಥವಾ ಹೊಸ ಕೆಲಸದ ಕಾರಣದಿಂದಾಗಿರಬಹುದು. ವ್ಯವಹಾರದಲ್ಲಿ ಲಾಭ ಉಂಟಾಗಬಹುದು. ಅದರ ನಂತರ ಕುಟುಂಬದಲ್ಲಿ ಕೆಲವು ಶುಭ ಘಟನೆಗಳು ಸಂಭವಿಸಬಹುದು. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾದಾಗ ಮಂತ್ರವು ಸಹ ಹೆಚ್ಚಾಗುತ್ತದೆ. ಬೆಳಕು ಬರಲು ಶುರುವಾಗುತ್ತದೆ. ನಿಮ್ಮ ಜೀವನಕ್ಕೆ ಇದು ಒಳ್ಳೆಯ ಸಮಯವಾಗಲಿದೆ. ಈಗಾಗಲೇ ಸೃಷ್ಟಿಯಾಗಿದೆ. ಆದ್ದರಿಂದ ಅಂತಹ ಸಮಯದಲ್ಲಿ ನೀವು ದೊಡ್ಡ ಸಂತೋಷವನ್ನು ಅನುಭವಿಸುವುದು ಒಂದು ಸಣ್ಣ ವಿಷಯ, ಏಕೆಂದರೆ ದೇವರು ಬಯಸಿದಾಗ ಎಲ್ಲರೂ ನೀವು ಕೋಟ್ಯಾಧಿಪತಿಯಾಗಬೇಕೆಂದು ಕನಸು ಕಂಡಿರಲಿ ಅಥವಾ ದೊಡ್ಡ ಹೆಸರಾಗಬೇಕೆಂದು ಕನಸು ಕಂಡಿರಲಿ, ಎಲ್ಲಾ ರೀತಿಯ ಕನಸುಗಳು ನನಸಾಗುತ್ತವೆ. ದೇವರು ಎಲ್ಲವನ್ನೂ ಸಮಯಕ್ಕಿಂತ ಮುಂಚಿತವಾಗಿ ಮಾಡುತ್ತಾನೆ. ಆದರೆ ನೀವು ತಾಳ್ಮೆಯಿಂದ ಇರಬೇಕು. ಆಗ ಮಾತ್ರ ದೇವರು ಎಲ್ಲವನ್ನೂ ಒಂದೇ ಬಾರಿಗೆ ವ್ಯಾಪಾರದಲ್ಲಿ ಲಾಭ ಸಿಗಬಹುದು ಅಥವಾ ಕುಟುಂಬದಲ್ಲಿ ಏನಾದರೂ ಶುಭ ಘಟನೆ ನಡೆಯಬಹುದು. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾದಾಗ ಸಂತೋಷವು ಸ್ವಯಂಚಾಲಿತವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಮುಂಬರುವ ಸಮಯಗಳು ನಿಮಗೆ ಸಾಮಾನ್ಯವಾಗಿರುವುದಿಲ್ಲ. ಇದು ಬಹಳ ಮಹತ್ವದ ಮತ್ತು ಪ್ರಯೋಜನಕಾರಿ ಸಮಯವಾಗಿರುತ್ತದೆ. ನಾವು ನಿಮಗೆ 2 ಸುಳಿವುಗಳನ್ನು ನೀಡುತ್ತೇವೆ. ನಾನು ನಿಮಗೆ ಹೇಳಿದ್ದೇನೆ ಮತ್ತು ಇನ್ನೂ 2 ಚಿಹ್ನೆಗಳನ್ನು ಹೇಳುತ್ತೇನೆ. 3ನೆಯ ಮತ್ತು 4ನೆಯ ಚಿಹ್ನೆಗಳು ಇವು ನಿಮಗೆ ಅತ್ಯಂತ ಮುಖ್ಯವಾದ ಸಮಯ. ಅದನ್ನು ಬಿಟ್ಟುಕೊಡುವುದರಿಂದ ಗಮನಾರ್ಹ ನಷ್ಟವಾಗುತ್ತದೆ ಮತ್ತು ಅದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಅದಕ್ಕೂ ಮೊದಲು ನಾವು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳಬಯಸುತ್ತೇವೆ. ಸ್ನೇಹಿತರೆ, ಒಬ್ಬ ಮನುಷ್ಯ ವರ್ಷಗಳ ಕಾಲ ಬದುಕಿದ್ದ. ಅವನು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರೆಸಿದನು. ಜನರು ಅವನನ್ನು 1 ವರ್ಷವಲ್ಲ 5 ವರ್ಷಗಳ ಕಾಲ ಗೇಲಿ ಮಾಡಿದರು. ನೀವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ನಿಯಂತ್ರಣಕ್ಕೆ ಮೀರಿದವರಾಗಿದ್ದೀರಿ. ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ. ಆದರೆ ಅವನು ಕೆಲಸ ಮಾಡುವುದನ್ನು ನಿಲ್ಲಿಸಲಿಲ್ಲ. ಅವನು ನಿಲ್ಲಲಿಲ್ಲ. ಸಮಯ ನಿಧಾನವಾಗಿ ಬದಲಾಗುತ್ತಲೇ ಇತ್ತು. ಒಮ್ಮೆ ಅವನಿಗೆ ಒಳ್ಳೆಯ ಅವಕಾಶ ಸಿಕ್ಕಿತು. ಅವನು ಶ್ರದ್ಧೆಯಿಂದ ಕೆಲಸ ಮಾಡಿದನು ಮತ್ತು ಈ ಬಾರಿ ಅವನು ಅದ್ಭುತ ಯಶಸ್ಸನ್ನು ಸಾಧಿಸಿದನು. ಅವನಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ನಂತರ ಅವನನ್ನು ಗೇಲಿ ಮಾಡುತ್ತಿದ್ದ ಅದೇ ಜನರು ನಂತರ ಅವನ ಯಶಸ್ಸಿನ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು ಮತ್ತು ಹೀಗೆ ಹೇಳಿದರು, ಓಹ್,
ಅವನ ಅದೃಷ್ಟ ಎಷ್ಟು ಚೆನ್ನಾಗಿದೆ. ನಿನ್ನ ಅದೃಷ್ಟ ಹೀಗೆ ಇರಲಿ. ಆದರೆ ಅವನು ಎಲ್ಲವನ್ನು ಕಠಿಣ ಪರಿಶ್ರಮದಿಂದ ಸಾಧಿಸಿದನು. ಆದರೆ ಜನರು ಇನ್ನೂ ವಿಧಿಯ ಮೇಲೆ ಅವಲಂಬಿತವಾಗಿದ್ದರು. ಆದ್ದರಿಂದ ಇತರರು ಏನು ಹೇಳುತ್ತಾರೆಂದು ನಿಮ್ಮ ಮಾರ್ಗವನ್ನು ಬದಲಾಯಿಸಲು ಎಂದಿಗೂ ಬಿಡಬೇಡಿ. ಬದಲಾಗಿ ನೀವು ಏನು ಯೋಚಿಸುತ್ತಿದ್ದೀರೋ ಹಾಗೆಯೇ ಇರಿ. ಅದನ್ನು ನನಸಾಗಿಸಿ. ನೀವು ಅದಕ್ಕಾಗಿ ಎಷ್ಟೇ ಕಾಯಬೇಕಾಗಿ ಬಂದರೂ, ಕೆಲಸ ಮಾಡಬೇಕಾಗಿ ಬಂದರೂ ಒಂದು ದಿನ ದೇವರು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ನೀಡುತ್ತಾನೆ. ನೀವು ಅದನ್ನು ನೋಡುತ್ತೀರಿ ಮತ್ತು ಇದು ಖಂಡಿತವಾಗಿಯೂ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಈಗ ಮೂರನೆಯ ಚಿಹ್ನೆಗೆ ಹೋಗೋಣ. ಅದು ತಿಳಿಯುವುದು ಬಹಳ ಮುಖ್ಯ. ಸ್ನೇಹಿತರೆ, ನಿಮ್ಮ ಸೌಕರ್ಯಗಳು ಮತ್ತು ಐಷಾರಾಮಿಗಳು ಹೆಚ್ಚಾಗಲಿವೆ. ಸಾಲಗಳು ನಿವಾರಣೆಯಾಗಲಿವೆ. ನಿಮ್ಮ ಸಮಸ್ಯೆಗಳು ಸಹ ಕೊನೆಗೊಳ್ಳಲಿವೆ. ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಗುರುವಿನ ಪ್ರಭಾವ ಬಲವಾಗಿದ್ದರೆ ಜೀವನದಲ್ಲಿ ಸೌಕರ್ಯಗಳು ಮತ್ತು ಸೌಲಭ್ಯಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ನೀವು ಪ್ರಯತ್ನವಿಲ್ಲದೆ ಎಲ್ಲವನ್ನೂ ಪಡೆಯುತ್ತೀರಿ ಎಂದಲ್ಲ. ನಾನು ನಿಮಗೆ ಇದನ್ನು ಹೇಳುತ್ತಿಲ್ಲ. ಆದರೆ ದೇವರು ಬಯಸಿದರೆ ನೀವು ಸುಮ್ಮನೆ ಕುಳಿತಿರುವಾಗಲೂ ಶ್ರೀಮಂತರಾಗಬಹುದು. ನೀನು ರಾಜನಾಗಬಹುದು. ಆದರೆ ಮೊದಲು ನೀನು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಥವಾ ನಿಮ್ಮ ಕಾರ್ಯಗಳು ಒಳ್ಳೆಯದಾಗಿರಬೇಕು. ಆಗ ಮಾತ್ರ ನೀವು ರಾಜನಾಗುತ್ತೀರಿ ಮತ್ತು ಈ ಜನ್ಮದಲ್ಲಿಯೇ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುತ್ತೀರಿ. ವರ್ಷಗಳಿಂದ ತಮ್ಮ ಕುಟುಂಬಗಳಿಗೆ ಉತ್ತಮ ಮನೆ ಅಥವಾ ಸೌಕರ್ಯಗಳ ಬಗ್ಗೆ ಕನಸು ಕಾಣುತ್ತಿರುವವರಿಗೆ ಈ ಸಮಯವು ಬಹಳಷ್ಟು ಹೊಸ ಸ್ಫೂರ್ತಿ ಮತ್ತು ಸಂತೋಷವನ್ನು ತರಬಹುದು. ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ನಿಮ್ಮ ಮೇಲಿದೆ. ದೇವಿ ಮಹಾಲಕ್ಷ್ಮಿ ನಿಮ್ಮನ್ನು ಯಾವುದೇ ಸಮಯದಲ್ಲಿ ಶ್ರೀಮಂತರನ್ನಾಗಿ ಮಾಡಬಹುದು. ನಾಲ್ಕನೆಯ ಚಿಹ್ನೆ. ಸ್ನೇಹಿತರೆ, ಎಚ್ಚರಿಕೆಯಿಂದ ಆಲಿಸಿ. ನೀವು ಹೀಗೆ ಮಾಡಿದರೆ ನಿಮಗೆ ರಾಜನಾಗುವ ಕನಸಿನ ಕೆಲಸವಿದೆ ಎಂದು ನಿಮಗೆ ಅರ್ಥವಾಗುತ್ತದೆ. ಕನಸಾಗಿಯೇ ಉಳಿಯುತ್ತದೆ. ಒಬ್ಬ ಮಹಾನ್ ವ್ಯಕ್ತಿಯಾಗಲು ನಿಮ್ಮ ಜೀವನದಲ್ಲಿ ನಮಗೆ ಶುಭ ವಿಷಯಗಳು ಬೇಕಾಗುತ್ತದೆ. ಉದಾಹರಣೆಗೆ ಚಿನ್ನ ಮತ್ತು ಬೆಳ್ಳಿ, ಶುಭ ಕಾರ್ಯಗಳಲ್ಲಿ ಬಳಸುವ ಶುಭ ವಸ್ತುಗಳು ಮತ್ತು ಇಂದಿನ ಹಣದುಬ್ಬರದ ಯುಗದಲ್ಲಿ ಈ ವಸ್ತುಗಳ ಬೆಲೆಗಳು ತುಂಬಾ ಏರಿವೆ. ಆದರೆ ಯಾರಾದರೂ ಒಳ್ಳೆಯ ಕಾರ್ಯಕ್ರಮ, ಹಬ್ಬ ಅಥವಾ ಮದುವೆ ಮಾಡಿದಾಗಲೆಲ್ಲ ಏನಾದರೂ ಅದ್ಭುತ ಸಂಭವಿಸುತ್ತದೆ. ಒಂದು ಸಮಾರಂಭದ ಸಮಯದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೇಡಿಕೆ ಹೆಚ್ಚಾಗುತ್ತದೆ. ಆದರೆ ಬಡ ಜನರು ಅವುಗಳನ್ನು ಬೇಗನೆ ಖರೀದಿಸುವ ಸಾಧ್ಯತೆ ಕಡಿಮೆ, ಏಕೆಂದರೆ ಅವರ ಬಜೆಟ್ ತುಂಬಾ ಸೀಮಿತವಾಗಿದೆ. ಆದರೆ ಎಲ್ಲರೂ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವ ಕನಸು ಕಾಣುತ್ತಾರೆ. ಆದರೆ ಕೆಲವೇ ಜನರು, ಯಾರೊಬ್ಬರ ಕನಸು ಮಾತ್ರ ನನಸಾಗುತ್ತದೆ. ಭಗವಾನ್ ಕುಬೇರನು ನಿಮ್ಮ ಮೇಲೆ ದಯೆ ತೋರಿಸಿದರೆ, ಮಹಾಲಕ್ಷ್ಮಿ ದೇವಿಯು ನಿಮ್ಮನ್ನು ಆಶೀರ್ವದಿಸಿದರೆ ನಿಮ್ಮ ಜೀವನದಲ್ಲಿ ಸಂತೋಷವು ಖಂಡಿತವಾಗಿಯೂ ಬರುತ್ತದೆ ಮತ್ತು ನೀವು ಸುಲಭವಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಬಹುದು. ಸ್ನೇಹಿತರೆ, ಭಾರತೀಯ ಸಂಪ್ರದಾಯಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಕೇವಲ ಸಂಪತ್ತಿನ ಬಗ್ಗೆ ಅಲ್ಲ, ಬದಲಾಗಿ ಸಮೃದ್ಧಿ ಮತ್ತು ಅನುಕೂಲಕ್ಕಾಗಿ ಸಹ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಎಲ್ಲರಿಗೂ ತಿಳಿದಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಶಿಸ್ತು, ಉಳಿತಾಯ, ಉತ್ತಮ ಹೂಡಿಕೆ ಅಭ್ಯಾಸಗಳನ್ನು ಕಾಯ್ದುಕೊಂಡರೆ ಕ್ರಮೇಣ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಬಹುದು. ಅದರ ನಂತರ ನೀವು ಬಹಳ ಸುಲಭವಾಗಿ ಹಣ ಗಳಿಸಲು ಸಾಧ್ಯವಾಗುತ್ತದೆ. ನೀವು ನಿಮ್ಮ ಕನಸುಗಳನ್ನು ನನಸಾಗಿಸಬಹುದು. ನೀವು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಖರೀದಿಸಬಹುದು. ನೋಡಿ, ಅವರು ನಿಮಗೆ ಅವಕಾಶಗಳನ್ನು ತೋರಿಸುತ್ತಾರೆ, ಆದರೆ ಅವುಗಳು ನಿಜವಾಗುವುದಿಲ್ಲ. ಆದ್ದರಿಂದ ಕ್ರಮೇಣ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಬಹುದು. ಅದರ ನಂತರ ನೀವು ಬಹಳ ಸುಲಭವಾಗಿ ಹಣ ಗಳಿಸಲು ಸಾಧ್ಯವಾಗುತ್ತದೆ. ನೀವು ನಿಮ್ಮ ಕನಸುಗಳನ್ನು ನನಸಾಗಿಸಬಹುದು. ನೀವು ಚಿನ್ನ, ಬೆಳ್ಳಿ ಮತ್ತು ಆಭರಣಗಳನ್ನು ಖರೀದಿಸಬಹುದು. ನೋಡಿ, ಅವರು ನಿಮಗೆ ಅವಕಾಶಗಳನ್ನು ತೋರಿಸುತ್ತಾರೆ, ಆದರೆ ಅವುಗಳು ನಿಜವಾಗಿಸುವುದಿಲ್ಲ. ನಮ್ಮ ಕರ್ಮವು 24 ಗಂಟೆಗಳಲ್ಲಿ ನಮ್ಮ ಜೀವನದಲ್ಲಿ ಅಪಾರ ಸಂತೋಷವನ್ನು ತರುತ್ತದೆ. ಸುತ್ತಮುತ್ತಲಿನ ಜನರು ಆಶ್ಚರ್ಯಚಕಿತರಾಗುತ್ತಾರೆಂದು ನೋಡಿ, ಆದರೆ ನೀವು ಆಶ್ಚರ್ಯ ಪಡುವುದಿಲ್ಲ. ಇದು ದೇವರ ಆಟ. ಅದಕ್ಕಾಗಿಯೇ ದೇವರು ನಿಮ್ಮನ್ನು ಇಂತಹ ಗಂಭೀರ ಪರಿಸ್ಥಿತಿಗೆ ತರಲು ಆರಿಸಿಕೊಂಡಿದ್ದಾನೆ. ಇದು ಗೊಂದಲಮಯವಾಗಿದೆ. ನೀವು ಇಲ್ಲಿ ಲಾಭ ಪಡೆಯುವವರು, ಆದ್ದರಿಂದ ಚಿಂತಿಸುವ ಅಗತ್ಯವಿಲ್ಲ. ಮುಂದೆ ನಿಮ್ಮ ಶತ್ರುಗಳು ಯಾರು ಎಂದು ನಾವು ನಿಮಗೆ ಹೇಳುತ್ತೇವೆ. ಅವರು ಯಾಕೆ ಚಿಂತೆ ಮಾಡುತ್ತಾರೆ ಮತ್ತು ನಾವು ತಂದೆ ಮತ್ತು ಮಗ ಎಂದು ಏಕೆ ಹೇಳಿದ್ದೇವೆ. ಸ್ನೇಹಿತರೆ, ಶತ್ರುಗಳು ಏಕೆ ಚಿಂತೆ ಮಾಡುತ್ತಾರೆ? ನೋಡಿ, ಒಬ್ಬ ವ್ಯಕ್ತಿಯು ಕಷ್ಟಪಡುವಾಗ ಜನರು ಅವರನ್ನು ನಿರ್ಲಕ್ಷಿಸುತ್ತಾರೆ. ಜನರು ಅವರನ್ನು ಕಡಿಮೆ ಅಂದಾಜು ಮಾಡುತ್ತಾರೆ ಮತ್ತು ಅನೇಕರು ಅವರನ್ನು ಗೇಲಿ ಮಾಡುತ್ತಾರೆ. ಆದರೆ ಆ ವ್ಯಕ್ತಿಯು ಮುಂದುವರಿಯಲು ಪ್ರಾರಂಭಿಸಿ ಯಶಸ್ಸನ್ನು ಪಡೆಯಲು ಪ್ರಾರಂಭಿಸಿದ ತಕ್ಷಣ ಕೆಲವು ಜನರು ಅದರಿಂದ ಪ್ರೇರಿತರಾಗುತ್ತಾರೆ. ಅವರು ಸ್ಫೂರ್ತಿ ಪಡೆದಿದ್ದಾರೆ, ಆದರೆ ಕೆಲವರು ಅಸೂಯೆ ಪಡುತ್ತಾರೆ. ಆದ್ದರಿಂದ ನಿಮ್ಮ ಯಶಸ್ಸಿಗೆ ಮಾತಿನಿಂದಲ್ಲ, ಕ್ರಿಯೆಯಿಂದ ಪ್ರತಿಕ್ರಿಯಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.